ಸರ್, ನೀವು ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವರು ನೀವು ಈಗ ಸದ್ಯಕ್ಕೆ ಜವಾಬ್ದಾರಿನ ಕೊಟ್ಟಿದ್ದಾರೆ. ಇನ್ನು ಮುಂದೆ ಜವಾಬ್ದಾರಿ ಮುಖ್ಯಮಂತ್ರಿಗೆ ಬಿಟ್ಟಿದ್ದ ವ್ಯಕ್ತಿ ಅದು. ಇದು ಪರ್ಮನೆಂಟ್ ಇಲ್ಲ. ಇದು ಬೆಳೆ ಅದಕ್ಕೆ ಅಂತ ಕಳಿಸಿದ್ದಾರೆ. ಈಗ ಬಂದಿದ್ದೀವಿ. ಈಗ ಮಾನ್ಯ ಮುಖ್ಯಮಂತ್ರಿಗಳು ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಸೋಮವಾರ ಏನೋ ಖಾತೆ ಅಂತಾರೆ ಮೊದಲೇ, ಆಮೇಲೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಯಾರು ಬೇಕಂತ ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ. ನಾನು 3 ವರ್ಷ ಆಗಿ ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದೀನಿ. ಮಾನ್ಯ ಮುಖ್ಯಮಂತ್ರಿ ವ್ಯಕ್ತಿದ ವೆಚ್ಚಕ್ಕೆ ಬಿಟ್ಟಿದ್ದದು. ನಾನು ಏನು ಯಾವತ್ತೂ ಕೇಳಲ್ಲ. ನಾನು ಪಕ್ಷ ಏನು ಜವಾಬ್ದಾರಿ ಕೊಡ್ತಾರೆ ಅದು ನಿಮ್ಮ. ನಾನು ಹೇಳಿಲ್ವಾ, ನನಗೆ ಪಕ್ಷ 3 ವರ್ಷ ಮಂತ್ರಿಯಾಗಿ ಜವಾಬ್ದಾರಿ ಕೊಟ್ಟಿದ್ದರು, ಕೆಲಸ ಮಾಡಿದ್ದೀನಿ ನಾನು. ಇಲ್ಲಪ್ಪ 28ರಲ್ಲಿ ಚುನಾವಣೆ ಬರ್ತದೆ, ನಿನ್ನ ಪಕ್ಷಕ್ಕೆ ಕೆಲಸ ಮಾಡಿದ್ರೆ ಅದಕ್ಕೂ ನಮ್ಮ ರದ್ದಾಗಿದೆ. ನಾನು ಮಾಧ್ಯಮದಲ್ಲಿ ಮುಂಚೆನೇ ಹೇಳಿದ್ದೆ. ನಾನು 3 ವರ್ಷ ಅವಕಾಶ ಮಾಡಿಕೊಟ್ಟಿದ್ರು ಪಕ್ಷ. ನಮ್ಮ ಕಾಂಗ್ರೆಸ್ ಪಕ್ಷ 3 ವರ್ಷ ಮಂತ್ರಿಯಾಗಿ ಅವಕಾಶ ಮಾಡಿಕೊಟ್ಟಿದ್ರು. ಇನ್ನು ಬೇಡಪ್ಪ, ಎಲೆಕ್ಷನ್ ಚುನಾವಣೆ ಬರ್ತಾಯಿದೆ 28, ನೀನು ಪಕ್ಷಕ್ಕೆ ಕೆಲಸ ಮಾಡಿದ್ರೆ ಅದಕ್ಕೂ ನನ್ನ ಬದ್ದಾಗಿದೆ. ಹಂಪಿ ಉತ್ಸವ ಈ ವರ್ಷ ಮಾಡ್ತಾವೆ ಅಂತ ಹೇಳಿದ್ರಿ. ಇಲ್ಲ, ಹಂಪಿ ಉತ್ಸವ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದ್ದಾರೆ ನವಂಬರಲ್ಲಿ ಹಂಪಿ ಉತ್ಸವ ಆಗಬೇಕಂತ. ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿ ಇರ್ತೀನೋ ಗೊತ್ತಿಲ್ಲ. ಯಾರು ಬಂದರೂ ಅವತ್ತು ಘೋಷಣೆ ಮಾಡಿದ್ವಿ ಸರ್ಕಾರ ವತಿಯಿಂದಾನೆ. ಸರ್ಕಾರದಿಂದನೇ ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗಲೇ ಘೋಷಣೆ ಮಾಡಿದ್ದಾರೆ. ನವಂಬರಲ್ಲಿ ಏನು ಚೇಂಜ್ ಆದ್ರೇನು ಸರ್ಕಾರ ಆದೇಶ ಮಾಡಿದ್ದಾರೆ. ಅದು 100ಕ್ಕೆ 100 ಆಗ್ತದೆ. ನವಂಬರಲ್ಲಿ ನಾನಿದ್ರೂ ಸರಿ, ನಾನು ಇಲ್ಲಂದ್ರೂ ಸರಿ, ಯಾರು ಬಂದರೂ ನವಂಬರಲ್ಲಿ ಹಂಪಿ ಉತ್ಸವ ಆಗಬೇಕು. ಸರ್, ನೀವು ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವರು ನೀವು ಈಗ ಸದ್ಯಕ್ಕೆ ಜವಾಬ್ದಾರಿನ ಕೊಟ್ಟಿದ್ದಾರೆ. ಇನ್ನು ಮುಂದೆ ಜವಾಬ್ದಾರಿ ಮುಖ್ಯಮಂತ್ರಿಗೆ ಬಿಟ್ಟಿದ್ದ ವ್ಯಕ್ತಿ ಅದು. ಇದು ಪರ್ಮನೆಂಟ್ ಇಲ್ಲ. ಇದು ಬೆಳೆ ಅದಕ್ಕೆ ಅಂತ ಕಳಿಸಿದ್ದಾರೆ. ಈಗ ಬಂದಿದ್ದೀವಿ. ಈಗ ಮಾನ್ಯ ಮುಖ್ಯಮಂತ್ರಿಗಳು ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಸೋಮವಾರ ಏನೋ ಖಾತೆ ಅಂತಾರೆ ಮೊದಲೇ, ಆಮೇಲೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಯಾರು ಬೇಕಂತ ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ. ನಾನು 3 ವರ್ಷ ಆಗಿ ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದೀನಿ. ಮಾನ್ಯ ಮುಖ್ಯಮಂತ್ರಿ ವ್ಯಕ್ತಿದ ವೆಚ್ಚಕ್ಕೆ ಬಿಟ್ಟಿದ್ದದು. ನಾನು ಏನು ಯಾವತ್ತೂ ಕೇಳಲ್ಲ. ನಾನು ಪಕ್ಷ ಏನು ಜವಾಬ್ದಾರಿ ಕೊಡ್ತಾರೆ ಅದು ನಿಮ್ಮ. ನಾನು ಹೇಳಿಲ್ವಾ, ನನಗೆ ಪಕ್ಷ 3 ವರ್ಷ ಮಂತ್ರಿಯಾಗಿ ಜವಾಬ್ದಾರಿ ಕೊಟ್ಟಿದ್ದರು, ಕೆಲಸ ಮಾಡಿದ್ದೀನಿ ನಾನು. ಇಲ್ಲಪ್ಪ 28ರಲ್ಲಿ ಚುನಾವಣೆ ಬರ್ತದೆ, ನಿನ್ನ ಪಕ್ಷಕ್ಕೆ ಕೆಲಸ ಮಾಡಿದ್ರೆ ಅದಕ್ಕೂ ನಮ್ಮ ರದ್ದಾಗಿದೆ. ನಾನು ಮಾಧ್ಯಮದಲ್ಲಿ ಮುಂಚೆನೇ ಹೇಳಿದ್ದೆ. ನಾನು 3 ವರ್ಷ ಅವಕಾಶ ಮಾಡಿಕೊಟ್ಟಿದ್ರು ಪಕ್ಷ. ನಮ್ಮ ಕಾಂಗ್ರೆಸ್ ಪಕ್ಷ 3 ವರ್ಷ ಮಂತ್ರಿಯಾಗಿ ಅವಕಾಶ ಮಾಡಿಕೊಟ್ಟಿದ್ರು. ಇನ್ನು ಬೇಡಪ್ಪ, ಎಲೆಕ್ಷನ್ ಚುನಾವಣೆ ಬರ್ತಾಯಿದೆ 28, ನೀನು ಪಕ್ಷಕ್ಕೆ ಕೆಲಸ ಮಾಡಿದ್ರೆ ಅದಕ್ಕೂ ನನ್ನ ಬದ್ದಾಗಿದೆ. ಹಂಪಿ ಉತ್ಸವ ಈ ವರ್ಷ ಮಾಡ್ತಾವೆ ಅಂತ ಹೇಳಿದ್ರಿ. ಇಲ್ಲ, ಹಂಪಿ ಉತ್ಸವ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದ್ದಾರೆ ನವಂಬರಲ್ಲಿ ಹಂಪಿ ಉತ್ಸವ ಆಗಬೇಕಂತ. ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿ ಇರ್ತೀನೋ ಗೊತ್ತಿಲ್ಲ. ಯಾರು ಬಂದರೂ ಅವತ್ತು ಘೋಷಣೆ ಮಾಡಿದ್ವಿ ಸರ್ಕಾರ ವತಿಯಿಂದಾನೆ. ಸರ್ಕಾರದಿಂದನೇ ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗಲೇ ಘೋಷಣೆ ಮಾಡಿದ್ದಾರೆ. ನವಂಬರಲ್ಲಿ ಏನು ಚೇಂಜ್ ಆದ್ರೇನು ಸರ್ಕಾರ ಆದೇಶ ಮಾಡಿದ್ದಾರೆ. ಅದು 100ಕ್ಕೆ 100 ಆಗ್ತದೆ. ನವಂಬರಲ್ಲಿ ನಾನಿದ್ರೂ ಸರಿ, ನಾನು ಇಲ್ಲಂದ್ರೂ ಸರಿ, ಯಾರು ಬಂದರೂ ನವಂಬರಲ್ಲಿ ಹಂಪಿ ಉತ್ಸವ ಆಗಬೇಕು.